ನಮ್ಮ ದೇವ ಜನರ ಜಯಕ್ಕೆ ಎರಡನೇ ಕಾರಣ, ದ ಸೆಕೆಂಡ್ ರೀಸನ್ ದಟ್ ವೈ ಗಾಡ್ಸ್ ಪೀಪಲ್ ಹ್ಯಾವ್ ವಿಕ್ಟರಿ, ದೇವ ಜನರು ಯಾಕೆ ಜಯಶಾಲಿಗಳಾಗಿರ್ತಾರೆ, ಯಾಕೆ ಜಯವಂತಾರೆ ಎಂಬುದಾಗಿ ಎರಡನೇದಾಗಿ ನೋಡೋಣ. ಅದೇ ರೋಮಪತ್ರಿಕೆ 8ನೇ ಅಧ್ಯಾಯ. ಸೊ ಈಗ 33ನೇ ವಚನ ಓದ್ರಿ. 33ನೇ ವಚನ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪಿಸಿಕೊಳ್ಳುತ್ತಾರೆ? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. The second reason is God Himself chosen us and He declares all things in our life. ದೇವರು ತಾನೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ನಮ್ಮ ವಿಷಯದಲ್ಲಿ ಏನು ಆಗಬೇಕು, ಏನು ನಡೆಯಬೇಕೆಂಬುದಾಗಿ ನಿರ್ಣಯಿಸುವರು ಯಾರಾಗಿದ್ದಾರೆ? ನನ್ನ ದೇವರಾಗಿದ್ದಾರೆ. ಕೈಗಳ ತಟ್ಟಿ ಕರ್ತನಿಗೆ ಸ್ತೋತ್ರ ಮಾಡೋಣ. தேவன் நம்மளை தெரிந்து எடுத்துக் கொண்டிருக்கிறார். நம்ம வாழ்க்கையில் என்ன நடக்கும்னு தேவனே நிர்ணயம், டிசிஷன் அவரே எடுத்துக்கொள்வார், ಅವರೇ ತೀರ್ಮಾನಿಕ್கிறார். ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ದೇವರೇ ನಿರ್ಣಯ ಮಾಡ್ತಾನಂತ. ಆತ ನಿರ್ಣಯ ಮಾಡಿದ ಮೇಲೆ ಮುಗಿದೋಯ್ತು. ದೇವರು ನಮ್ಮ ವಿಷಯದಲ್ಲಿ ನಿರ್ಣಯ ಮಾಡುವಾಗ ಅದನ್ನು ಬದಲಾಯಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೋಡಿ, ದೇವರು ಅನೇಕ ವಿಷಯಗಳಲ್ಲಿ ಸತ್ಯವೇದದಲ್ಲಿ ಅನೇಕ ಕಾರ್ಯಗಳು ನಿರ್ಣಯಿಸಿದ್ದಾನೆ. ಆತ ನಿರ್ಣಯ ಮಾಡಿದಂಥ ಕಾರ್ಯಗಳು ಜರುಗುತ್ತವೆ ಹೊರತು ಬಿದ್ದೋಗುವುದಿಲ್ಲ. ಈಗ ನನ್ನ ಪ್ರಶ್ನೆ ಏನಂದರೆ, ದೇವರು ನಮ್ಮ ವಿಷಯದಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಾಗ ಒಳ್ಳೆಯ ನಿರ್ಣಯ ಮಾಡ್ತಾನ, ಕೆಟ್ಟ ನಿರ್ಣಯ ಮಾಡ್ತಾನ? God always He take decision among us, about us, take good decision. ದೇವರು ಯಾವಾಗ ನಮ್ಮ ವಿಷಯದಲ್ಲಿ ಒಳ್ಳೆಯ ನಿರ್ಣಯಗಳನ್ನೇ, ಒಳ್ಳೆಯ ತೀರ್ಮಾನಗಳನ್ನೇ ತೆಗೆದುಕೊಳ್ತಾನೆ ಹೊರತು ಯಾವತ್ತೂ ಆತನ ಕೆಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಹೇಳಿದನು, ನೋಡಿ, ನಿಮ್ಮ ತಂದೆಗಳು ನೀವು ಏನು ಆಹಾರ ಕೇಳಿದರೆ ಚೇಳನ್ನು ಕೊಡುವುದು, ರೊಟ್ಟಿಯನ್ನು ಕೇಳಿದರೆ ಹಾವನ್ನು ಕೊಡುವರು, ಇಲ್ಲ ಅಲ್ವಾ? ನೀವು ಈಗ ರೊಟ್ಟಿ ಕೇಳಿದರೆ, ಊಟ ಕೇಳಿದರೆ ಅವರು ಒಳ್ಳೆ ಪದಾರ್ಥಗಳನ್ನೇ ಕೊಡ್ತಾರಲ್ಲ. ಅವರು ಕೆಟ್ಟವರಾದ ನಿಮ್ಮ ತಂದೆಗಳು ನಿಮಗೆ ಒಳ್ಳೆ ಪದಾರ್ಥಗಳನ್ನು ಕೊಡುವಾಗ ಪರಲೋಕದಲ್ಲಿರುವ ನಾನು ನಿಮಗೆ ಎಷ್ಟೋ ಒಳ್ಳೆಯ ಆಶೀರ್ವಾದಗಳನ್ನು ಕೊಡ್ತೇನೆ, ನಿಮಗಾಗಿ ಎಷ್ಟೋ ಒಳ್ಳೆಯ ತೀರ್ಮಾನಗಳನ್ನು ನಾನು ಮಾಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ದಟ್ಸ್ ಮೀನ್ ಗಾಡ್ ಆಲ್ವೇಸ್ ಟೇಕ್ ಡಿಸಿಷನ್, ಎ ಗುಡ್ ಡಿಸಿಷನ್ ಅಬೌಟ್ ಅಸ್. ನಮ್ಮ ವಿಷಯದಲ್ಲಿ ಆತನು ಒಳ್ಳೆಯ ತೀರ್ಮಾನಗಳನ್ನೇ ತೆಗೆದುಕೊಳ್ತಾನೆ, ನಮ್ಮ ವಿಷಯದಲ್ಲಿ ಒಳ್ಳೆಯ ಆಲೋಚನೆಯನ್ನು ಮಾಡ್ತಾನೆ. ಆತನ ಒಳ್ಳೆಯ ಒಂದು ತೀರ್ಪನ್ನೇ ಆತನು ಮಾಡುವಂಥ ದೇವರಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನು ಆರಿಸಿಕೊಂಡು ನಮ್ಮ ವಿಷಯದಲ್ಲಿ ಆತನೇ ತೀರ್ಮಾನ ಮಾಡ್ತಾ ಇದ್ದಾನೆ. ದೇವರು ನಮ್ಮ ವಿಷಯದಲ್ಲಿ ತೀರ್ಮಾನ ಮಾಡ್ತಾ ಇರೋದರಿಂದ ನಾವು ಒಂದೊಂದು ದಿನ ಜಯ 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 ಜಯಶಾಲಿಗಳಾಗಿ ಮುಂದಕ್ಕೆ ನಾವು ಸಾಗುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಅದಕ್ಕೆ ಅನುಗುಣವಾಗಿ ಕರ್ತನ ರೋಮಪತ್ರಿಕೆ 9:13 ಯಾಕೋಬನನ್ನು ಪ್ರೀತಿಸಿದನು, ಏಸಾವನನ್ನು ದ್ವೇಷಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ರಿ, ರೋಮ 9:13 ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಯಾಕೋಬನ ವಿಷಯದಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಂಡನು ಮತ್ತು ಏಸಾವನ ವಿಷಯದಲ್ಲಿ ಅವನನ್ನು ತಳ್ಳಿಬಿಚ್ಚನೆಂಬುದಾಗಿ. ಯಾಕೆ? ಬಿಕಾಸ್ ಗಾಡ್ ನೋಸ್ ಎವ್ರಿಥಿಂಗ್ ಅಬೌಟ್ ಅಸ್. ದೇವರು ನಮ್ಮ ಎಲ್ಲ ಕಾರ್ಯಗಳು, ನಮ್ಮ ಜೀವಿತದ ಬಗ್ಗೆ, ಎಲ್ಲರ ಬಗ್ಗೆ ಆತನು ತಿಳಿದಂಥ ದೇವರಾಗಿದ್ದಾನೆ. ಹಾಗಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಇಬ್ಬರು ಇಸಾಕನ ಮಕ್ಕಳಾದಂಥ ಈ ಒಂದು ಏಸಾವನು ಮತ್ತು ಯಾಕೋಬನ ಇಬ್ಬರಲ್ಲಿ ಯಾರನ್ನು ಪ್ರೀತಿಸಿದನಂತೆ, ಯಾರನ್ನು ಆರಿಸಿಕೊಂಡನಂತೆ? ಯಾಕೋಬನನ್ನು. ಯಾರನ್ನು ತಿರಸ್ಕಾರ ಮಾಡಿದನು? ಏಸಾವನನ್ನು ಬಿಟ್ಟು. ಸೊ ದೇವರೇ ಯಾಕೋಬನನ್ನು ಆರಿಸಿಕೊಂಡನು, ಪ್ರೀತಿಸಿದನು, ಅವನ ವಿಷಯದಲ್ಲಿ ನಿರ್ಣಯವನ್ನು ತೆಗೆದುಕೊಂಡನು. ಹಾಗಾಗಿ ಯಾಕೋಬನು ಎಲ್ಲಿ ಹೋದರೂ ಸಹ ಅವನು ಜಯಶಾಲಿ ಆಗ್ತಾ ಇದ್ದಾನೆ. ದೇವರು ಯಾಕೋಬನ ವಿಷಯದಲ್ಲಿ ಒಂದು ತೀರ್ಮಾನ ಮಾಡಿಕೊಂಡು, ಐ ವಿಲ್ ಬ್ಲೆಸ್ ಜೇಕೋಬ್, ಐ ವಿಲ್ ಬ್ಲೆಸ್ ಜೇಕೋಬ್, ಐ ವಿಲ್ ಲೀವ್ ಜೇಕೋಬ್, ಐ ವಿಲ್ ಮಲ್ಟಿಪ್ಲೈ ಜೇಕೋಬ್, ಐ ವಿಲ್ ಸೆಕ್ಯೂರ್ ಜೇಕೋಬ್. ದೇವರು ಒಂದು ತೀರ್ಮಾನ ಮಾಡಿಬಿಟ್ಟರು.
ಯಾವಾಗ ತೀರ್ಮಾನ ಮಾಡಿದ? ತಾಯಿ ಹೊಟ್ಟೆ ಒಳಗಡೆ ಇರುವಾಗಲೇ, ತಾಯಿ ಹೊಟ್ಟೆಯಲ್ಲಿರುವಾಗಲೇ ಅದನ್ನು ತೀರ್ಮಾನ ಮಾಡಿದನು. ನೋಡ್ರಿ ಆ ಮಾತನ್ನು ಕೂಡ ನೋಡ್ರಿ. ಆದಿಕಾಂಡ 25-23 ಓದು. ಆದಿಕಾಂಡ 25-23. ಯೆಹೋವನ ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳವೆ, ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು. God decided that Jacob will be a leader. Jacob will be a blessed. Jacob will be a blessing from me ಅಂತ ಹೇಳಿ ದೇವರು ನಿರ್ಣಯ ಮಾಡಿದನು. ಯಾಕೋಬನು ಒಬ್ಬ ನಾಯಕನಾಗ್ತಾನೆ, ಯಾಕೋಬನು ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ, ಯಾಕೋಬನು ಈಗೋ ಅವನೇ ಎಲ್ಲ ಕಾರ್ಯಗಳನ್ನು ನೋಡ್ಕೊಳ್ಳುವವನಾಗಿರ್ತಾನೆ, ಯಾಕೋಬನಿಗೆ ಅವನ ಅಣ್ಣನು ಸೇವೆ ಮಾಡ್ತಾನೆ, ಯಾಕೋಬನಿಗೆ ಅವನ ಅಣ್ಣನು ದಾಸನಾಗ್ತಾನೆ. ತಾಯಿ ಹೊಟ್ಟೆ ಗರ್ಭದಲ್ಲಿ ರೆಬೆಕ್ಕ ಹೊಟ್ಟೆ ಒಳಗಡೆ 2 ಕೂಸುಗಳು ಅವಳಿ ಜವಳಿ ಇರುವಾಗ ಆಕೆ ಅಯ್ಯೋ ದೇವರೇ, ಈಗಾದರೆ ಹೇಗೆ ನಾನು ಸಾಯೋದೇ ನನಗೆ ಗತಿ ಆಗಿದೆ ಎಂಬುದಾಗಿ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾ ಇದ್ದಾನೆ, ರೆಬೆಕ್ಕ ನೀನು ಭಯಪಡಬೇಡ, ನಿನ್ನ ಹೊಟ್ಟೆ ಒಳಗಡೆ 2 ಜನಾಂಗಗಳಿದ್ದಾವೆ, ಈಗೋ ಒಂದು ಮತ್ತೊಂದಕ್ಕಿಂತ ಈಗೋ ಬಲಶಾಲಿಗಳಾಗ್ತದೆ, ಆದರೆ ಅವು ಹುಟ್ಟಿದಾಗಿನಿಂದ ಜನ್ಮಾರಭ್ಯ ವಿರೋಧಿಗಳವು, ಅದು ನೀವು ಭಯಪಡಬೇಡ, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡ್ತದೆ. ದೇವರು ನಿರ್ಣಯ ಮಾಡ್ತಾರೆ. பெருசು ಚಿನ್ನದಕ್ಕೂ ಸೇವೆ ಸೇರಿಕೊಂಡಿರು, ದೊಡ್ಡದು ಅಣ್ಣನು ತಮ್ಮನಿಗೆ ಸೇವೆ ಮಾಡ್ತಾನೆ. ನಾನು ನಿರ್ಣಯ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಐ ಹ್ಯಾವ್ ಡಿಸೈಡೆಡ್ ದಟ್ ಜೇಕೋಬ್ ವಿಲ್ ಬಿ ಎ ಲೀಡರ್, ಬ್ಲೆಸ್ಸಡ್ ಮ್ಯಾನ್. ಯಾಕೋಬನು ಏನು, ಅವನು ನಾಯಕನಾಗ್ತಾನೆ, ಅವನು ಆಶೀರ್ವಾದಕ್ಕೆ ಪಾತ್ರನಾಗ್ತಾನೆ, ನನ್ನ ಒಂದು ಮಾರ್ಗದಲ್ಲಿ ಅವನು ನಡೀತಾನೆ, ನನ್ನ ಒಂದು ಕೃಪೆಗೆ ಪಾತ್ರನಾಗ್ತಾನೆ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಅದನ್ನು ತೀರ್ಮಾನ ಮಾಡಲಿಕ್ಕೆ, ಬದಲಾಯಿಸಲಿಕ್ಕೆ ಯಾರಿದ್ದಲ್ಲ. ಈ ಮಾತನ್ನು ತಾಯಿ ತಿಳ್ಕೊಂಡು ಆವತ್ತಿನಿಂದ ಏನು ಮಾಡ್ತಾ ಇದ್ದಾಳೆ, ದೇವರು ನಿರ್ಣಯಿಸಿದಂಥ ಕಾರ್ಯಕ್ಕೆ ಏನು ಮಾಡ್ತಾ ಇದ್ದಾಳೆ, ಸಪೋರ್ಟ್ ಮಾಡ್ತಾ ಇದ್ದಾಳೆ. ದೇವರು ಈಗ ತೆಗೆದುಕೊಂಡ ತೀರ್ಮಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ದೇವರು ಯಾವುದನ್ನು ಹೇಳಿದನೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಅದಕ್ಕೆ ತಾಯಿ ಯಾವಲ್ಲಿ ಯಾಕೋಬನಿಗೆ ಬಹಳ ಒಂದು ಸಪೋರ್ಟಿವ್ ಆಗಿದ್ದಾಳೆ. ಯಾಕಂದರೆ ಆಕೆಗೆ ಗೊತ್ತು, ದೇವರು ಏನು ತೀರ್ಮಾನ ಮಾಡಿದನೋ ಅದೇ ನಡೆಯೋದು, ದೇವರು ಏನು ಡಿಸಿಷನ್ ಮಾಡಿದನೋ ಅದೇ ನಡೆಯೋದು. ದೇವರು ಒಂದು ವಿಷಯವನ್ನು ನಾನು ಆಶೀರ್ವಾದ ಮಾಡ್ತೇನೆ ಅಂದರೆ ಬೆಳೆಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಈಗ ದೇವರು ಯಾಕೋಬನ ವಿಷಯದಲ್ಲಿ ಕೃಪೆ ತೋರಿಸಿದ್ದಾನೆ, ಯಾಕೋಬನ ವಿಷಯದಲ್ಲಿ ತೀರ್ಮಾನ ಮಾಡಿದ್ದಾನೆ, ಯಾಕೋಬನನ್ನು ಆಶೀರ್ವದಿಸಿದ್ದಾನೆ, ಯಾಕೋಬನ ಜೊತೆಗೆ ಇರ್ತೇನೆ ಎಂಬುದಾಗಿ ಆತನು ತೀರ್ಮಾನ ಮಾಡಿರುವಾಗ ನಾನು ಬಳಸಲಿಕ್ಕೆ ಆಗುವುದಿಲ್ಲ. ಓ ದೇವರೇ, ಈಗ ನೀನು ಯಾಕೋಬನ ಜೊತೆಯಲ್ಲಿ ಕಾರಣ ನಾವು ನೋಡಿದ್ದೇವಲ್ವ, ಆ ಒಂದು ರೋಮ 8:32 ಎಲ್ಲ ವಿಷಯಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗ್ತಿರುವುದಾಗಿ ಆ ಒಂದು 3 ವಿಷಯಗಳನ್ನು ನಾವು ನೋಡಿದೆವು. ದೇವಜನರ ಜಯಕ್ಕೆ ಕಾರಣ ಒಂದನೇದಾಗಿ ದೇವರು ನಮ್ಮ ಕಡೆ ಇದ್ದಾನೆ, ಅದಕ್ಕಾಗಿ ನಾವು ಜಯ ಹೊಂದುತ್ತೇವೆ. ಎರಡನೇದಾಗಿ ದೇವರು ನಮ್ಮನ್ನು ಆರಿಸಿಕೊಂಡದ್ದು ಮಾತ್ರವಲ್ಲದೆ ನಮ್ಮ ವಿಷಯದಲ್ಲಿ ಆತನೇ ನಿರ್ಣಯ ಮಾಡ್ತಾನೆ, ಹಾಗಾಗಿ ನಾವು ಜಯ ಹೊಂದುತ್ತೇವೆ. ಇನ್ನು ಮೂರನೇದಾಗಿ, ಕೊನೆಯದಾಗಿ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಪ್ರೀತಿ ಮಾಡಿದ ಅಷ್ಟೇ ಅಲ್ಲದೆ ನಮ್ಮ ಪಕ್ಷದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿದ್ದು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಹೀಗೆ ಈ 3 ವಿಷಯಗಳು ನಮ್ಮ ಪಕ್ಷದಲ್ಲಿ ಇರುವ ಕಾರಣ ನಾವು ಯಾವಾಗಲೂ ಪೂರ್ಣ ಜಯಶಾಲಿಗಳಾಗಿ ಕರ್ತನಾದ ಯೇಸುವಿನಲ್ಲಿ ನಾವು ಜಯ ವಿಶ್ವಾಸಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.